ದೆಹಲಿಯಲ್ಲಿ 10 ವರ್ಷಗಳ ಆಪ್ ದರ್ಬಾರ್ ಅಂತ್ಯ. 27 ವರ್ಷಗಳ ಬಳಿಕ ಬಿಜೆಪಿಗೆ ಅಧಿಕಾರ. ಆಡಳಿತ ವಿರೋಧಿ ಸುನಾಮಿಯಲ್ಲಿ ಕೊಚ್ಚಿ ಹೋದ ಕೇಜ್ರಿ ಕೂಟ. ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ವಿಜಯೋತ್ಸವ. ರಾತ್ರಿ 7 ಗಂಟೆಗೆ ಕೇಂದ್ರ ಕಚೇರಿಗೆ ಮೋದಿ ಭೇಟಿ. ಸರ್ಕಾರ ರಚನೆಗೆ ಕಸರತ್ತು. ದೆಹಲಿಯಲ್ಲಿ ಸತತ 3ನೇ ಬಾರಿಗೆ ಕಾಂಗ್ರೆಸ್ ಡಕ್ಔಟ್. ನನಗೆ ಫಲಿತಾಂಶವೇ ಗೊತ್ತಿಲ್ಲ. ಪ್ರಿಯಾಂಕಾ ವಾದ್ರಾ ಹೇಳಿಕೆ. ರಾಗಾ ನೇತೃತ್ವಕ್ಕೆ ಇದು 90ನೇ ಸೋಲು. ಅತಿಯಾದ ಭ್ರಷ್ಟಾಚಾರವೇ ಆಪ್ ಪತನಕ್ಕೆ ಕಾರಣ. ರಾಜಕೀಯದಲ್ಲಿ ಶುದ್ಧತೆ ಮುಖ್ಯ. ಕೇಜ್ರಿವಾಲ್ ವಿರುದ್ಧ ಗುಡುಗಿದ ಅಣ್ಣಾ ಹಜಾರೆ. ಪ್ರೇಮ್ ಜೊತೆ ಸಿನಿಮಾ ಮಾಡ್ತೇನೆ. ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಫಸ್ಟ್ ರಿಯಾಕ್ಷನ್. ರಾಜಧಾನಿ ರಿಸಲ್ಟ್ ಇಡೀ ದೇಶಾದ್ಯಂತ ಜನಗಳಿಗೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಸೊ ಆಪ್ ಯುಗ ಅಂತ್ಯ ಆಗತ್ತಾ ದೆಹಲಿಯಲ್ಲಿ ಅನ್ನುವಂಥದ್ದು ಟ್ರೆಂಡಿಂಗ್ ನೋಡ್ತಾ ಇದ್ರೆ ಆ ತರ ಅನ್ನಿಸ್ತಾ ಇದೆ. ಬಿಜೆಪಿ ಸರಳ ಬಹುಮತವನ್ನ ಆರಾಮಾಗಿ ಕ್ರಾಸ್ ಮಾಡಿರುವಂತಹ ಟ್ರೆಂಡಿಂಗ್ ಇದೆ. ಹಾಗಾಗಿ ಬಿಜೆಪಿ ಪಾಳ್ಯದಲ್ಲಿ ಸಂಭ್ರಮಾಚರಣೆ ನಡೀತಾ ಇದ್ರೆ ಆಪ್ ಪಾಳ್ಯದಲ್ಲಿ ಈಗಷ್ಟೇ ವಿಶ್ಲೇಷಣೆ ಆರಂಭ ಆಗಿದೆ. ಇನ್ನೂ ಕೂಡ ಅವರಿಗೆ ತಮ್ಮ ಸೋಲನ್ನ ಒಪ್ಪಿಕೊಳ್ಳೋಕೆ ಆಗ್ತಾ ಇಲ್ವಾ, ಹಿಂದೇಟ್ ಹಾಕ್ತಾ ಇದ್ದಾರಾ ಅನ್ನುವಂಥ ಪರಿಸ್ಥಿತಿ. ಒಟ್ಟಿನಲ್ಲಿ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯನ್ನ ಬಿಜೆಪಿ ಹಿಡಿತಾ ಇದೆ. ದೆಹಲಿಯಲ್ಲಿ 10 ವರ್ಷಗಳ ಆಪ್ ದರ್ಬಾರ್ ಅಂತ್ಯವಾಗ್ತಾ ಇದೆ. ಆಡಳಿತ ವಿರೋಧಿ ಸುನಾಮಿಗೆ ಕೇಜ್ರಿ ಕೂಟ ಕೊಚ್ಚಿ ಹೋಗಿದೆ. ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಂಜೆ 7 ಗಂಟೆಗೆ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಗೆ ನರೇಂದ್ರ ಮೋದಿ ಬರ್ತಾರೆ. ಸಾಧ್ಯ ಅನ್ನೋದನ್ನ ದೆಹಲಿ ಮತದಾರರು ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ. ಧನ್ಯವಾದ. ಡಿಕೆ ಗ್ಯಾರಂಟಿ ಟುಸ್ ಪಟಾಕಿ ಆಗಿದೆ. ಅಲ್ಲಿ ನಾನು ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಅಂಬಾಸಿಡರ್ ಯಾವ ದೇಶಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಡಿಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸಕ್ಕಾಗಿಲ್ಲ ಅವ್ರ ಕೈಲಿ. ಕೇಜ್ರಿವಾಲ್ನೇ ಗೆಲ್ಸಕ ಆ ಸ್ಥಿತಿ. ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ ಹೇಳ್ತಾರೆ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. ನಾರಾಯಣ ಸ್ವಾಮಿ ಉತ್ಸಾಹ ಬಂದಿದ್ದಕ್ಕೆಲ್ಲ ರಸ್ತೆ ಬಂದಿವರೆಲ್ಲ ಒಟ್ಟಿಗೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತ ಹೇಳಿ ಕೇಜ್ರಿವಾಲ್ ರವರು ಏನು ಹೋರಾಟವನ್ನು ನಡೆಸಿ ಅಧಿಕಾರ ಗಿಟ್ಟಿಸಿದ್ರು, ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಅವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ. ಭಾರತೀಯ ಜನತಾ ಪಕ್ಷ ಇಡೀ